ಹೊನ್ನಕಿರಣ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಒಳ ಮೀಸಲಾತಿಗೆ ಬಂಜಾರ ಸಮಾಜದ ವಿರೋಧವಿದ್ದು, ಹಳೆಯ ಮೀಸಲಾತಿ ಆಧಾರದಲ್ಲಿ ನೇಮಕಾತಿ ಮಾಡುವ ಸರ್ಕಾರದ ನಿರ್ಧಾರಕ್ಕೆ ನಮ್ಮ ಸ್ವಾಗತವಿದೆ ಎಂದು ಬಂಜಾರ ಸಮಾಜದ ಮುಖಂಡ ಹಾಗೂ ಶ್ರೀ ತುಳಸಿ ಗಿರೀಶ ಫೌಂಡೇಶನ್ ಅಧ್ಯಕ್ಷ ಡಾ. ಬಾಬು ರಾಜೇಂದ್ರ ನಾಯಿಕ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. ನಗರದ ಖಾಸಗಿ ಹೋಟೆಲೊಂದರಲ್ಲಿ ಶುಕ್ರವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈಗಿರುವ ಹಳೆಯ ಮೀಸಲಾತಿ ವ್ಯವಸ್ಥೆಯ ಆಧಾರದ ಮೇಲೆ ಮುಂದುವರೆಸುವ ನಿರ್ಧಾರ ಕೈಗೊಂಡಿರುವುದನ್ನು ಸರ್ಕಾರವು ಸರ್ಕಾರಿ ಉದ್ಯೋಗಗಳ ನೇಮಕಾತಿಯನ್ನು ಒಳ ಮೀಸಲಾತಿಯ ಆಧಾರದ ಮೇಲೆ ಅಲ್ಲದೆ ಬಂಜಾರ ಸಮುದಾಯ ಸ್ವಾಗತಿಸುತ್ತದೆ. ಸಮಸ್ತ ಬಂಜಾರ ಸಮಾಜ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾರೆ. ಈ ನಿರ್ಧಾರದಿಂದ ಉದ್ಯೋಗ ನೇಮಕಾತಿ ಪ್ರಕ್ರಿಯೆ ವಿಳಂಬವಾಗದೆ ಮುಂದುವರೆಯಲು ಸಹಾಯವಾಗಲಿದ್ದು, ಅರ್ಹ ಅಭ್ಯರ್ಥಿಗಳಿಗೆ ಅವಕಾಶ ಸಿಗುತ್ತದೆ. ಸರ್ಕಾರದ ಈ ಕ್ರಮವು ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯವನ್ನು ಕಾಪಾಡುವತ್ತ ಒಂದು ಉತ್ತಮ ಹೆಜ್ಜೆಯಾಗಿದೆ ಎಂದು ಹೇಳಿದರು. ಗೋಷ್ಠಿಯಲ್ಲಿ ಮುಖಂಡರಾದ ಶಾಂಪು ರಾಠೋಡ್, ಬಸವರಾಜ್ ಚೌಹಾಣ್, ರವಿ ಲಮಾಣಿ, ರವಿ ರಾಠೋಡ್, ಬಾಬು ಚೌಹಾಣ್, ಸುರೇಶ್ ಬೀಜಾಪುರ ಉಪಸ್ಥಿತರಿದ್ದರು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೋಡ್ತಾ ಇರಿ ಹೊನ್ನಕಿರಣ ನ್ಯೂಸ್ ಕರ್ನಾಟಕ. ಮುದ್ರಣ ಮಾಧ್ಯಮದ ಬಂಧುಗಳಿಗೆ ಈ ದಿನದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ಇವತ್ತಿನ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರಿಗೂ ಸಮಸ್ತ ವಿಜಯಪುರ ಜಿಲ್ಲೆಯ ಬಂಜಾರ ಸಮಾಜದ ಪರವಾಗಿ ಹಾರ್ದಿಕವಾದ ಸ್ವಾಗತ ಸುಸ್ವಾಗತವನ್ನು ಪ್ರಥಮದಲ್ಲಿ ಕೋರ್ತೇನೆ. ಸಮಾನತೆಯ ಹರಿಕಾರರಾದಂತಹ ಬಸವ ಬುದ್ಧ ಅಂಬೇಡ್ಕರ್ ಅವರನ್ನು ಪ್ರಥಮದಲ್ಲಿ ನೆನೆಸ್ಕೊಂಡು ಶತಶತಮಾನಗಳ ತುಳಿತಕ್ಕೆ ಒಳಗಾದಂತಹ ದಲಿತರಿಗೆ ಬೆಳಕನ್ನು ನೀಡಿದಂತಹ ಸಾಮಾಜಿಕ ಕ್ರಾಂತಿ ಸೂರ್ಯ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸದಭಿಲಾಷೆ ಬರೀ ದಲಿತರಷ್ಟೇ ಅಲ್ಲದೆ ಇಡಿಯಾದ ಸಮುದಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಸಮಾನತೆ, ಸಮಬಾಳು, ಸಮಪಾಲು ಸಿಗಲಿ ಎಂಬ ಮಹೋನ್ನತ ಆಸೆಯಿಂದ ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ದಲಿತರಿಗಷ್ಟೇ ಅಲ್ಲ, ಹಿಂದುಳಿದವರಿಗೂ, ಅಲ್ಪಸಂಖ್ಯಾತರಿಗೂ, ಮಹಿಳೆಯರಿಗೂ, ವಿಶೇಷ ಚೇತನರಿಗೂ, ಹೀಗೆ ಪ್ರತಿಯೊಬ್ಬರಿಗೂ ವಿಶೇಷವಾದ ಅವಕಾಶಗಳ ಮುಖೇನ ಸಮಾಜದ ಪ್ರಮುಖವೇನಲ್ಲಿ ಬರುವಂತೆ ಮೀಸಲಾತಿಯ ಸೌಲಭ್ಯವನ್ನು ಕೊಟ್ಟದ್ದು ತಮ್ಮೆಲ್ಲರಿಗೂ ತಿಳಿದಂಥ ವಿಷಯ. ಸಂವಿಧಾನಬದ್ಧವಾಗಿ ಸಂವಿಧಾನ ಪ್ರದತ್ತವಾಗಿ ಬಂದಂತಹ ಮೀಸಲಾತಿ ಹಲವಾರು ಸಮುದಾಯಗಳ ವಿರೋಧದ ನಡುವೆ ಕೂಡ ಹಲವಾರು ಪೀಡಿತ ಸಮುದಾಯಗಳ ಆಂತರಿಕ ಮೀಸಲಾತಿಯಿಂದ ತಮ್ಮ ಶಿಕ್ಷಣ ಹಾಗೂ ಉದ್ಯೋಗ ಅವಕಾಶಕ್ಕೆ ಹಾನಿಯಾಗಬಹುದು. ಆ ನಿಟ್ಟಿನಲ್ಲಿ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಅತ್ಯಂತ ಸ್ವಾಗತಾರ್ಹ. ಹೀಗಾಗಿ ಎಲ್ರಿಗೂ ಅವಕಾಶ ಸಿಕ್ಕಂತಹ ಒಂದು ಉದ್ಯೋಗದ ಲಾಭ ಎಲ್ಲರೂ ಪಡೆಯಲಿ ಅಂತ ನಾವೆಲ್ಲರೂ ಹಾರೈಸುತ್ತೇವೆ. ಸಂವಿಧಾನಾತ್ಮಕ ಹಾಗೂ ಕಾನೂನು ಆಧಾರದ ಅವಶ್ಯಕತೆ ತುಂಬ ಇರೋದರಿಂದ ಆಂತರಿಕ ಮೀಸಲಾತಿಯನ್ನು ಜಾರಿಗೆ ತರಲು ನಿಯಮಗಳಿಗೆ ಅನುಗುಣವಾಗಿ ಸ್ಪಷ್ಟ ನ್ಯಾಯಿಕ ಬೆಂಬಲದ ಅಗತ್ಯವಾಗಿದೆ. ಹೀಗಾಗಿ ಮಾನ್ಯ ಘನ ಸರ್ಕಾರ ತೆಗೆದುಕೊಂಡಂತಹ ನಿರ್ಣಯ ನಾವೆಲ್ಲರೂ ತುಂಬದಿಂದ ಸ್ವಾಗತಿಸ್ತಾ, ಮುಂಬರುವ ದಿನಗಳಲ್ಲಿ ಇದೇ ರೀತಿಯಾದಂತಹ 95/2022 ಇದ್ದಂತಹ ಹಳೆಯ ಮೀಸಲಾತಿ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸಲಿ. ಒಂದು ವೇಳೆ ನಮ್ಮ ಸಹೋದರರು ಯಾವ ರೀತಿ ಬೇಡಿಕೆ ಇಟ್ಕೊಂಡಿದ್ದಾರೋ ಅವರಿಗೆ ನ್ಯಾಯ ಸಿಕ್ಕಿಲ್ಲ, ಪಾಲು ಸಿಕ್ಕಿಲ್ಲ ಅಂದರೆ ಸರ್ಕಾರ
ಈ ವಿಷಯದಲ್ಲಿ ಮುತುವರ್ಜಿ ವಹಿಸಿ ವಿಶೇಷ ಯೋಜನೆಗಳನ್ನು ಕಲ್ಪಿಸುವ ಮುಖೇನ ಅವರಿಗೂ ಕೂಡ ಸಾಮಾಜಿಕ ವಿಶೇಷವಾಗಿ ಅದೇ ಅಧಿಕಾರಿ ಸಮಾಜಕ್ಕೆ ಮತ್ತು ಬಂಜಾರ ಸಮಾಜದ ಭೋವಿ ಕೊರಜ ಕೊರಮ ಸಮಾಜದ ಮತಗಳನ್ನು ಪಡೆದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಗೆಲುವಿಗೆ ಕಾರಣೀಕರ್ತರಂತಹ ಮತಗಳ ಶಕ್ತಿಯಿಂದ ಇವತ್ತೇನು ವಿಧಾನಸಭೆ ಕುಳಿತುಕೊಂಡಿದ್ದಾರೋ ಅವರಿಗೆ ಮಾಧ್ಯಮ ಮಿತ್ರ ಮುಖೇನ ಒಂದು ಎಚ್ಚರಿಕೆ ಕೂಡ ಕೊಡೋಕ್ಕೆ ಇಚ್ಛೆ ಪಡ್ತೇವೆ. ತಾವುಗಳೇ ಹಲವಾರು ಮಾಧ್ಯಮ ಮಿತ್ರರ ಸಮ್ಮುಖದಲ್ಲಿ ಬಂಜಾರರ ಮತಗಳ ಎಣಿಕೆ ಪ್ರಮುಖ ನಿರ್ಣಾಯಕವಾಗಿತ್ತು ನಮ್ಮ ಗೆಲುವಿಗೆ ಅಂತ ತಾವೇ ಹೇಳಿಕೊಂಡಿದ್ದೀರಿ. ಆ ಮಾತಿಗೆ ಬದ್ಧವಾಗಿ ನಡೆಯುತ್ತಿರುವ ಅಧಿವೇಶನದಲ್ಲಿ ಹಲವಾರು ಗೊಂದಲಗಳು, ಪರ ಮತ್ತು ವಿರೋಧ ಚಳವಳಿಗಳಿಗೆ ನಾವೆಲ್ಲರೂ ಸಾಕ್ಷಿಯಾಗಿದ್ದೇವೆ. ಎಲ್ಲ ಪರ ಮತ್ತು ವಿರೋಧ ಚಳವಳಿಗಳು, ಹೋರಾಟಗಳು ಉದ್ದೇಶ ಒಂದೇ ಇತ್ತು, ತಮ್ಮವರಿಗೆ ಪಾಲು ಬೇಕು ಅಥವಾ ಸರಿಯಾದ ಪಾಲು ಸಿಗುತ್ತಿಲ್ಲ ಎಂಬ ಪ್ರತಿಪಾದನೆ. ಡಾಕ್ಟರ್ ಬಾಬಾ ಸಾಹೇಬರು ಮೀಸಲಾತಿ ಎಂಬ ಟಾನಿಕ್ ಅನ್ನು ತಳ ಸಮುದಾಯದವರಿಗೆ, ಸಮಾಜದಲ್ಲಿ ತುಳಿತಕ್ಕೊಳಗಾದವರಿಗೆ ಆ ಟಾನಿಕ್ ಮುಖೇನ ಶಕ್ತಿಯನ್ನು ತುಂಬುವಂತಹ ಒಂದು ಪ್ರಯತ್ನ ಆಯಿತು. ಅದಕ್ಕೆ ಪರೋಕ್ಷವಾಗಿ ಹಲವಾರು ಪೆಟ್ಟುಗಳು ಕೂಡ ಇಡಿಯಾದ ದಲಿತ ಸಮುದಾಯ ಆಯಾ ಕಾಲಘಟ್ಟಗಳಲ್ಲಿ ಆ ಪೆಟ್ಟನ್ನು ಅನುಭವಿಸ್ತಾ ಬರ್ತಾ ಇದೆ. ಅದರ ಮುಂದುವರೆದ ಭಾಗವಾಗಿಯೇ ನಮ್ಮೆಲ್ಲ ದಲಿತ ಸಹೋದರರು ಇದ್ದಂತಹ ಒಳ ಮೀಸಲಾತಿಗೆ ಬೇಡಿಕೆ ಇಟ್ಟಿದ್ರು. ಸಹಜ, ಅದು ಕುಟುಂಬದಲ್ಲಿ ಬಾಳ್ವೆ ಮಾಡುವಾಗ ಹೆಚ್ಚು ಕಡಿಮೆ ಆಗೋದು ಅದು ಪ್ರಕೃತಿನೇ. ಪ್ರಕೃತಿಗೆ ಸವಾಲು ಹಾಕೋದು ಕೂಡ ಯಾವ ರೀತಿ ಆಗೋದಿಲ್ಲವೋ ಹಾಗೆಯೇ ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಸರಿಪಡಿಸಿಕೊಳ್ಳೋದು ನಮ್ಮೆಲ್ಲರ ಒಂದು ಆದ್ಯ ಕರ್ತವ್ಯ. ಆದರೆ ಅದರ ಪ್ರತಿಕೂಲ ಪರಿಣಾಮದಿಂದ ಸಮಸ್ತ ದಲಿತ ಸಮುದಾಯದ ಒಕ್ಕಟ್ಟು ಒಡೆದು ಹೋಗಿ ಶಕ್ತಿ ಕುಂದಿ ಹೋಗುತ್ತಂತೆಂಬ ಭಾವನೆ, ಅಳಲು, ದುಃಖ, ನೋವು ನಮ್ಮೆಲ್ಲರದಾಗಿದೆ. ದಲಿತರ ಐಕ್ಯತೆ ಒಡೆಯಬಾರದು. ದಲಿತರೆಲ್ಲರೂ ಒಂದು ಸಮುದಾಯವಾಗಿ ಸಹೋದರಾಗಿ ಬದುಕಬೇಕು, ಬಾಳಬೇಕು, ತಮ್ಮ ತಮ್ಮ ಹಕ್ಕುಗಳನ್ನು ಪ್ರತಿಪಾದಿಸಬೇಕೆಂಬ ಸದಭಿಲಾಷೆ, ಇಚ್ಛೆ ನಮ್ಮದು ಕೂಡ. ಕರ್ನಾಟಕದಲ್ಲಿ ಒಂದು ರಾಷ್ಟ್ರೀಯ ಆಯೋಗದ ರಚನೆ ಕೂಡ ಅಲ್ಲ, ಸಂಪೂರ್ಣ ಅಸಂವಿಧಾತ್ಮಕ ರೀತಿಯಲ್ಲಿ ಅದು ರಚನೆ ಇದೆ. ನಂತರ ಮಾಧುಸ್ವಾಮಿ 17% ಮಾಡಿದಾಗ ಸಂವಿಧಾತ್ಮಕವಾದ ಒಂದು ಏನು ಪ್ರಕ್ರಿಯೆ ಆಗಬೇಕಿತ್ತು ಅದು ಕೂಡ ಆಗಿರಲಿಲ್ಲ. ಯಾವುದು ಸಂವಿಧಾನ ಇಲ್ಲವೋ ಅದನ್ನು ನಾವು ಘೋಷಣೆ ಮಾಡಿದ ಮೇಲೆ ಅದಕ್ಕೆ ಯಾವ ರೀತಿ ಅದು ಸಂವಿಧಾತ್ಮಕವಾದ ಒಂದು ಬೆಂಬಲ ಸಿಗ್ತದೆ? ಚುನಾವಣಾ ಬರದಲ್ಲಿ ಅದು ಲಾಭ ಪಡೆಕೊಳ್ಳೋಕ್ಕೆ ಘೋಷಣೆಯನ್ನು ಮಾಡ್ತಾರೆ ರಾಜಕೀಯ ಶಕ್ತಿಗಳು. ಅದಕ್ಕೆ ಬೆಂಬಲದ ಬಿದ್ದು ಹೋಗ್ತದೆ. ಬಿದ್ದು ಹೋಗ್ತಂತಹ ಭರವಸೆ ಅವ್ರಿಗೂ ಇತ್ತು. ಹಾಗಾದರೆ
ಮಾಧವಸ್ವಾಮಿ ಆಯೋಗವನ್ನ ರಚಿಸಿ ಮಾಡಿದಂತಹ ಸನ್ಮಾನ್ಯ ಕಾರಜೋಳ ಸಾಹೇಬ್ರೆ ಸದಾಶಿವ ಆಯೋಗದ ಬಗ್ಗೆ ಹೆಂಗ್ ಮಾತಾಡ್ತಾರೆ? ನಾವು ಒಂದನ್ನು ಪ್ರತಿಪಾದಿಸ್ತೀವಿ. ಹೀಗಾಗಿ ಒಟ್ಟಾರೆ ಅದೇ ವಿಷಯ ತಂದೆ ಅವು ಎರಡೂ ಸಂವಿಧಾನಾತ್ಮಕವಾಗಿ ಮತ್ತು ಅಪ್ರಾಯೋಗಿಕವಾಗಿ ಇರುವುದರಿಂದ ಸಾಮಾನ್ಯ ಈಗಿರುವಂತಹ ಕೇಂದ್ರ ಸರ್ಕಾರ ನಾಗಮೋಹನ್ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ಯಾಕಂದ್ರೆ ಅಲ್ಲಿರುವಂತಹ ಲೋಪದೋಷಗಳು ಇಲ್ಲಿ ರಿಪೀಟ್ ಆಗಬಾರಂತ. ಆದ್ರೂ ಇಲ್ಲಿ ಕೂಡ ಅದೇ ರಿಪೀಟ್ ಆಗಿದೆ. ಮತ್ತೆ ರಿಪೀಟ್ ಆದಾಗ ನಮ್ಗೆ ವಿರೋಧ ಆಗಿರೋದು. ನಾವೇನು ವಿರೋಧ ಮಾಡ್ತಾ ಇಲ್ಲ. ಹಿಂಬಾಗಲಿಂದ ಸರ್ಕಾರ ಆಟ ಆಡ್ತಾ ಇದೆ ಎನ್ನುವಂತ ಆರೋಪ ಮಾಡಿದ್ದಾರೆ. ಆಯಾ ಕಾಲಘಟ್ಟಗಳಲ್ಲಿ ನಾ ಹೇಳ್ತೇವ್ರಿ, ಆಯಾ ಕಾಲಘಟ್ಟಗಳಿರುವಂತಹ ಎಲ್ಲಾ ಸರ್ಕಾರಗಳು ದಲಿತ ಸಮುದಾಯದೊಂದಿಗೆ ಆಟ ಆಡ್ತಾ ಇದ್ದಾರೆ ಅಂತ ನಾನು ಘಟ್ಟಾಘೋಷವಾಗಿರ್ತೇನೆ. ಆ ನಿಟ್ಟಿನಲ್ಲಿ ಎಲ್ಲಾ ದಲಿತ ಸಮುದಾಯ ಸಹೋದರಗಳು ಹಾಗಿದ್ರೆ ಇದನ್ನ ಹೇಗೆ ಸ್ವಾಗತ ಮಾಡ್ತೀರಿ? ಯಾವುದು ಈಗಿರುವಂತಹ ನಾವು ಮುಂಚೆ ಇದ್ದಂತಹ ಏನು ಇತ್ತೋ 15% ಏನು ಸರ್ಕಾರ ಮೀಸಲಾತಿ ಕೊಟ್ಟಿತ್ತು, ಸಂಪೂರ್ಣವಾಗಿ ಸಮಸ್ತ ದಲಿತ ಸಮುದಾಯವನ್ನು ಯೂನಿಟ್ ಆಗಿ ನೋಡ್ತಿತ್ತು, ಒಂದು ಘಟಕ ಅಂತ. ಅಲ್ಲಿ ಉಪ ಘಟಕಗಳು ಇರಲಿಲ್ಲ. ಹೀಗಾಗಿ ಆ ಒಂದು ಏನು ಪ್ರಕ್ರಿಯೆ ಇತ್ತು ಅದನ್ನು ಸ್ವಾಗತ ಮಾಡ್ತಾ ಇದ್ದೇವೆ. ಅದರಿಂದ ನಮ್ಮಲ್ಲಿರುವಂತಹ ಐಕ್ಯತೆಯನ್ನು ಕಾಪಾಡಿಕೊಳ್ಳುತ್ತದೆ. ಒಳ ಮೀಸಲಾತಿ ಒಳ ಪಂಗಡಗಳಲ್ಲಿ ಘರ್ಷಣೆ ತಪ್ಪುತ್ತದೆ. ಏನಾದರೂ ನೋವುಗಳಿತ್ತಪ್ಪ ಅದನ್ನು ನಾವು ಕೂತ್ಕೊಂಡು ಸರ್ಕಾರ ಮೇಲೆ ಎಲ್ಲರೂ ಸೇರಿ ಒತ್ತಡ ಹಾಕಿ ವಿಶೇಷ ಪ್ಯಾಕೇಜ್ಗಳ ಮುಖೇನ ಅವರೆಲ್ಲರ ಮೇಲೆ ಎತ್ತಕ್ಕಂಥ ಪ್ರಯತ್ನ ಎಲ್ಲರೂ ಕೂಡ ಮಾಡೋಣ. ಬಹುಶಃ ನಾವು ಅದಕ್ಕೆ ಆ ಒಂದು ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಷ್ಟು ಯೋಗ್ಯತೆ ನಮ್ಮನ್ನಿಲ್ಲ ಅಂತ ತಿಳ್ಕೊಟ್ಟು. ಯಾಕಂದರೆ ಸರ್ಕಾರದ ಮಟ್ಟದಲ್ಲಿ ಆದಂತಹ ನಿರ್ಧಾರ, ಅಲ್ಲಿರುವಂತಹ ಕಾನೂನು ತಜ್ಞರು ಅವರ ಪಾಂಡಿತ್ಯವನ್ನು ಎಷ್ಟು ಮಟ್ಟಿಗೆ ನಾವು ಪ್ರಶ್ನೆ ಮಾಡುವಂತಹ ಪಾಂಡಿತ್ಯ ನಮ್ಮಲ್ಲಿದೆ ಅಂತ ನಾನು ಕೂಡ ಹಾಕ್ಕೊಳ್ಬೇಕಾಗ್ತದೆ. ಖಂಡಿತವಾಗಿ ಅದಾಗಿ ಶುರುವಾತ ನಾನು ಹೇಳಿದೆ, ಆಯಾ ಕಾಲಘಟ್ಟದಲ್ಲಿ ಇರುವಂಥ ಎಲ್ಲ ಸರ್ಕಾರಗಳು ಪಕ್ಷ ಭೇದವನ್ನು ನಾನು ಹೊರಗಿಟ್ಟು ಮಾತಾಡ್ತಾ ಇದ್ದೇನೆ. ಆಯಾ ಕಾಲಘಟ್ಟದಲ್ಲಿ ಬಂದಂಥ ಎಲ್ಲ ಸರ್ಕಾರಗಳು ದಲಿತ ಸಮುದಾಯಗಳನ್ನು ದಾರಿ ತಪ್ಪಿಸಿ ಅವರ ಐಕ್ಯತೆಯನ್ನು ಒಡೆದು ಚೂರು ಚೂರು ಮಾಡುವಂತಹ ಹುನ್ನಾರ ಮಾಡ್ತಾ ಇದೆ ಅಂತ ಮಾತನ್ನು ಖಂಡಿತವಾಗಿ ಹೇಳ್ತೇನೆ. ಆ ನಿಟ್ಟಲ್ಲಿ ನಾವೆಲ್ಲರೂ ದಲಿತ ಸಮುದಾಯ ಸಹೋದರಗಳನ್ನು ಈ ಒಂದು ಹುನ್ನಾರವನ್ನು ಅರ್ಥಕೊಂಡು ನಮ್ಮ ಐಕ್ಯತೆಯನ್ನು ಕಾಪಾಡಿಕೊಂಡು ನಾವು ಸಹಬಾಳ್ವೆಯನ್ನು ಮಾಡ್ಕೋಬೇಕಾಗ್ತದೆ ಅಂತ ಒಂದು ವಿಚಾರ ಆಗ್ತದೆ. ಅದೇ ಅದಕ್ಕಾಗಿ ನಾನು ಯಾರಿಗೆ ಪಾಲು ಸಿಕ್ಕಿಲ್ವೋ ಆ ಸಹೋದರರಿಗೆ ಅದು ವಿಶೇಷ ಪ್ಯಾಕೇಜ್ಗಳನ್ನು ಸರ್ಕಾರ ಘೋಷಣೆ ಮಾಡಿ ಸರ್ವೆಗಳನ್ನು ಮಾಡಿ ವಿಶೇಷವಾಗಿ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯಗಳಿಗೆ ಯಾವುದೇ ರೀತಿಯಿಂದ ಲಾಭ ಸಿಕ್ಕಿಲ್ಲ. ಯಾವುದೇ ರೀತಿಯಿಂದ ಅವರಿಗೆ ಮೀಸಲಾತಿ ಇದೆ ಎಂಬ ಪರಿಕಲ್ಪನೆ ಕೂಡ ಇಲ್ಲ. ಅಂಥವರನ್ನು ಸರ್ಕಾರ ಗುರುತಿಸ್ಕೊಂಡು ವಿಶೇಷವಾದ ಒಂದು ಸರ್ವೆ ಮಾಡಿ ಅವರಿಗೆ ಸಿಗುವಂತೆ ಒಂದು ವಿಶೇಷ ಯೋಜನೆಗಳನ್ನ ರೂಪಿಸಲಿ ಅಂತ ನಾನು ಕೂಡ ಅದಕ್ಕೆ ನಾನು ಬೆಂಬಲ ಕೊಡ್ತೇನೆ ಮತ್ತು ಆಹ್ವಾನ. ಹಾಗೆ ಆ ನಿಟ್ಟಲ್ಲಿ ಸರ್ಕಾರದ ವಿಶೇಷ ಮುತುವರ್ಜಿ ವಹಿಸಿ ಸ್ಪೆಷಲ್ ಪ್ಯಾಕೇಜ್ ಆಗಲಿ, ಸ್ಪೆಷಲ್ ಸರ್ವೆ ಮಾಡಿ ಅವ್ರನ್ನ ಫೋಕಸ್ ಮಾಡಿ. ಅದೇ ನೀವು ಹೇಳಿದಂಗೆ ಒಂದು ಕುಟುಂಬದಲ್ಲಿ ಇದ್ದಾಗ ದೊಡ್ಡ ಸಹೋದರ ಏನು ಮಾಡ್ತಾವೆ ಅದೇ ಮಾಡ್ಕೊಂಡು ಹೋಗ್ತಾರೆ, ಹಂಗಾಗಿದೆ. ಅದು ಸಾಮಾಜಿಕ ವ್ಯವಸ್ಥೆಯಲ್ಲಿದ್ದಾಗ ಪಾಲ್ದಾರಿಕೆ ಸರಿಯಾಗಿ ಆಗಬೇಕು. ಅವನ ಅಧಿಕಾರದ ಒಂದು ಓಟ್ ತಿಂದ್ಬಿಡ್ತಾನೆ, ದೊಡ್ಡನಾಗಿದ್ದಾನೆ. ತುಂಬು ಹೃದಯದ ಸ್ವಾಗತವನ್ನು ಈ ನಿರ್ಧಾರಕ್ಕೆ ನಾವು ಮಾಡ್ತೇವೆ. ಬಂಧುಗಳೇ, ಸರ್ಕಾರವು ಸರ್ಕಾರಿ ಉದ್ಯೋಗಗಳ ನೇಮಕಾತಿಯನ್ನು ಒಳ ಮೀಸಲಾತಿ ಆಧಾರದ ಮೇಲೆ ಅಲ್ಲದೆ ಹಳೆ ಮೀಸಲಾತಿ ವ್ಯವಸ್ಥೆ ಆಧಾರದ ಮೇಲೆ ಮುಂದುವರಿಸುವ ನಿರ್ಧಾರ ಕೈಗೊಂಡಿದೆ. ಅದು ಸ್ವಾಗತ ಜೊತೆಗೆ ಸರ್ಕಾರಕ್ಕೆ ಅಭಿನಂದನೆ ಕೂಡ. ಈ ನಿರ್ಧಾರದಿಂದ ಉದ್ಯೋಗದ ಆಶೆ ಇಟ್ಟುಕೊಂಡು ಬಕಪಕ್ಷಿಯಂತೆ ಕಾಯ್ತಿರುವಂತಹ ಲಕ್ಷೋಪಲಕ್ಷ ವಿದ್ಯಾವಂತ ಪದವೀಧರರಿಗೆ ಉದ್ಯೋಗ ನೇಮಕತೆಯ ಪ್ರಕ್ರಿಯೆ ವಿಳಂಬ ಆಗದೆ ಅವರಿಗೆ ಒಂದು ಹೊಸ ಜೀವನ ಕೊಡುತ್ತದೆ ಎಂಬ ಅಭಿಲಾಷೆ ಕೂಡ ನಮ್ಮೆಲ್ಲರಾಗಿದೆ. ಸರ್ಕಾರ ತೆಗೆದುಕೊಂಡಂಥ ಈ ಕ್ರಮ ಸರ್ವರಿಗೂ ಸಮಾನ ಅವಕಾಶ ಮತ್ತು ಸಾಮಾಜಿಕ ನ್ಯಾಯವನ್ನು ಕಾಪಾಡುವಂಥ ಒಂದು ಅತ್ಯುತ್ತಮ ಹೆಜ್ಜೆ ಆಗಿದೆ ಅಂತ ನಾವು ನಂಬಿದ್ದೇವೆ. ಭವಿಷ್ಯದಲ್ಲೂ ಕೂಡ ಸರ್ಕಾರ ಇದೇ ರೀತಿ
ಈ ಪ್ರಕಾರದ ಹಳೆಯ ಏನು ಮೀಸಲಾತಿ ಇತ್ತೋ ಯಾವುದೇ ವಿಭಜನೆ ಇಲ್ಲದೆ ಯಾವುದೇ ಒಳ ಮೀಸಲಾತಿ ಹೆದರಿಕೆ ಇಲ್ಲದೆ ಎಲ್ರಿಗೂ ಎಲ್ಲರಾಗಿದೆ. ಯಾಕೆ ನಮ್ಮ ಆಕ್ಷೇಪಣೆ ಅಂತ ಒಳ ಮೀಸಲಾತಿಯಿಂದ ದಲಿತ ಸಮುದಾಯಗಳ ಉಪಜಾತಿಗಳ ನಡುವೆ ಸಂಭವನೀಯ ಅನ್ಯಾಯ, ಆಂತರಿಕ ಬದುಕಿನ ಕೆಲವು ಸಮುದಾಯಗಳಿರುವ ಲಾಭ ಕಡಿಮೆಯಾಗಿರುವ ಅಸಮತೋಲನವಾಗಿದೆ. ಎಲ್ರಿಗೂ ಕಾಡ್ತಾ ಇದೆ. ಈ ವಿಷಯ ಆಗಲೇ ಗೌರವಿತ ನ್ಯಾಯಾಲಯದಲ್ಲಿ ಪ್ರಶ್ನೆಯಾಗಿದೆ. ಅಂತಿಮ ತೀರ್ಪು ಬರುವವರೆಗೂ ಮೊದಲಿನ ನೀತಿಯೇ ಮುಂದುವರಲಿ. ಒಂದು ವೇಳೆ ಅದನ್ನು ಮೀರಿ ಸರ್ಕಾರ ಯಾವುದೇ ಪ್ರಯತ್ನ ಮಾಡಿದರೆ ಮುಂಬರುವುದರಲ್ಲಿ ನ್ಯಾಯಿಕ ಸಂಕೀರ್ಣತೆಗಳು ಉಂಟಾಗುವ ಸಾಧ್ಯತೆ ಇದೆ. ಸಾಕಷ್ಟು ಸಾಮಾಜಿಕ ಅಧ್ಯಯನದ ದತ್ತಾಂಶದ ಕೊರತೆ ಮೀಸಲಾತಿ ಉಪವರ್ಗೀಕರಣಕ್ಕೆ ಹಿಂದುಳಿದ ಮಟ್ಟ ಮತ್ತು ಪ್ರಾತಿನಿಧ್ಯದ ಕುರಿತು ಬಲವಾದ ವೈಜ್ಞಾನಿಕ ಹಾಗೂ ಪ್ರಾಯೋಗಿಕ ಅಧ್ಯಯನದ ಅತ್ಯಂತ ಅಗತ್ಯತೆ ನಾವು ಕಂಡುಕೊಂಡಿದ್ದೇವೆ. ಅಳೆದು ತೂಗಿ ಯಾವುದು ಸೂಕ್ತವೋ ಅದನ್ನು ಪರಿಗಣಿಸ್ತಾ ಬಂದರು. ಅದರ ವ್ಯತಿರಿಕ್ತ ಪರಿಣಾಮ ಕೂಡ ಅವರು ಅನುಭವಿಸಿದ್ದು ಈಗ ಇತಿಹಾಸವೇ. ಒಳ ಮೀಸಲಾತಿ ಎಂಬುದು ಒಂದು ಜೇನುಗೂಡಿಗೆ ಕೈ ಹಾಕಿದಂತೆ. ಹಾಗೆ ಆಯಾ ಸಮಯದ ಸರ್ಕಾರಗಳು ಪೆಟ್ಟು ತಿಂದುದು ಕೂಡ ಆಗಿದೆ. ಇದೀಗ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಯಾವ ನಾಗಮೋಹನ್ ದಾಸರ ವರದಿ ಪ್ರಕಾರ ಸುಪ್ರೀಂ ಕೋರ್ಟಿನ ನಿರ್ದೇಶನದ ಅಡಿಯಲ್ಲಿ ದಲಿತರ ಒಟ್ಟು ಮೀಸಲಾತಿಯನ್ನು ವಿಭಜಿಸಿ ಒಳ ಮೀಸಲಾತಿಗೆ ಎಲ್ಲ ತಯಾರಿ ಮಾಡಿಕೊಂಡಿದ್ರು. ಆದರೆ ಕಳೆದ ಬಾರಿಯೂ ಕೂಡ ಮಾಧವಸ್ವಾಮಿಯವರು JC ಮಾಧವಸ್ವಾಮಿಯವರು ಕೊಟ್ಟಂತಹ ರೆಕಮೆಂಡೇಶನ್ ಮುಂದುವರೆದ ಭಾಗವಾಗಿಯೇ 17% ಪರಿಶಿಷ್ಟರಿಗೆ ಕೊಟ್ಟಂತಹ ಮೀಸಲಾತಿ ಪ್ರಮಾಣ ಈಗಾಗಲೇ ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನೆ ಆಗಿರೋದ್ರಿಂದ ಅದಕ್ಕೆ ಎಷ್ಟರ ಮಟ್ಟಿಗೆ ಅದನ್ನು ಪಾಲಿಸಬೇಕು ಎಂಬ ವಿವೇಚನಾ ಶಕ್ತಿಯಲ್ಲಿ ಕೊಂಚ ಏರುಪೇರಾಗಿ ಅದು ಒಪ್ಪಿಕೊಂಡು ಶಿಫಾರಸು ಮಾಡಿದ್ದು ಕೂಡ ಆಗಿದೆ. ಯಾವಾಗ ಕಾನೂನು ತಜ್ಞರು ಮನಗಂಡ್ರೋ ಇದು ಸಂವಿಧಾನ ಬಾಹಿರಾದೀತು, ನ್ಯಾಯಾಲಯದ ನಿಂದನೆ ಆದೀತು ನಮ್ಮ ಅರಿತ ನಂತರ ಇದೀಗ ಗಣ ಸರ್ಕಾರ ಸುಮಾರು 52,400 ಹೊಸ ನೇಮಕಾತಿಗಳನ್ನು ಈ ಮುಂಚಿನ ಹಳೆಯ ಮೀಸಲಾತಿಯ ಪ್ರಕಾರ ಅಂದರೆ 15% ಏನು ಮೀಸಲಾತಿ ಪರಿಶಿಷ್ಟ ಜಾತಿಗಿತ್ತೋ ಅದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು, ಅದರಡಿಯಲ್ಲಿಯೇ ಹೊಸ ನೇಮಕಾತಿ ಆಗಬೇಕು, ಅದರಲ್ಲಿ ಯಾವುದೇ ವಿಭಜನೆ ಇಲ್ಲ ಎಂಬ ಏನು ನಿರ್ಧಾರ ಕೈಗೊಂಡಿದ್ದಾರೋ ಆ ನಿರ್ಧಾರಕ್ಕೆ ಸಮಸ್ತ ಬಂಜಾರ, ಕೊರಮ, ಕೊರಚ, ಓವಿ ಮತ್ತು ಸಮಾನ ಮನಸ್ಕ ದಲಿತ ಸಹೋದರ ಸಮುದಾಯಗಳ ಸಣ್ಣನಿಗೆ ತುಳಿತಾ ಇದ್ದಾರೆ. ಆದರೆ ಕೊನೆಗೆ ತಂದೆ ಪಾಲು ಬಂದಾಗ ಸಮಾನ ಹೆಂಗೆ ಹಂಚೋಗ್ತದೋ ಆ ರೀತಿ ಸಾಮಾಜಿಕ ವ್ಯವಸ್ಥೆ ಇದ್ದಾಗ ಅದು ಗುರುತಿಸ್ಕೊಳ್ಳುವಂತಹ ಪ್ರಯತ್ನ ಮೊದಲಾಗುತ್ತೆ. ಅರೆ ಅಲೆಮಾರಿ, ಗಂಟಿಚೂರರಾಯಿತು, ಶಿಳ್ಳಿಕ್ಯಾತರಾಯಿತು, ಹಂದಿಗೋಲ್ರಾಯಿತು, ಇವರಿಗೆ ಮೀಸಲಾತಿಯ ಒಂದು ಪರಿಕಲ್ಪನೆ ಇಲ್ಲ, ಅವ್ರಿಗೆ ಗೊತ್ತೂ ಇಲ್ಲ. ಅಂಥವನ್ನ ಸರ್ಕಾರ ಗುರುತಿಸಿ ವಿಶೇಷ ಸರ್ವೆ ಮಾಡಿ ಅವರಿಗೆ ಪ್ರಮುಖವಾಗಿ ತರುವಂತಹ ವಿಶೇಷ ಯೋಜನೆ ನಿರೂಪಿಸಲಿ. 665 ಇದ್ದಾಗ ಆ 5 ಮಾಡಿದಾಗ
ಫೈಲ್ ಬರುವಂತಹ ಅಲೆಮಾರಿ ಮತ್ತು ಅರೆ ಅಲೆಮಾರಿ ಸಮುದಾಯ ಕೂಡ ನಮಗೆ ವಿಶೇಷ ಕಾಳಜಿ ಇದೆ. ಅವರು ನಮ್ಮ ಸಮುದಾಯದ ಸಹೋದರ ಅಂತ ನಾವು ತಿಳ್ಕೊಳ್ತೀವಿ. ಯಾರಿಗೂ ಅನ್ಯಾಯ ಆಗಬಾರ್ದು. ನನ್ನ ಲಾಭಕ್ಕಾಗಿ ಇನ್ನೊಬ್ಬರು ಅನ್ಯಾಯ ಆಗಬಾರ್ದು ಅಂತ ನಾವು ಬಯಸೋದಿಲ್ಲ. ಅವ್ರಿಗೂ ಲಾಭ ಆಗಲಿ, ಇನ್ನೊಬ್ಬರಿಗೂ ಲಾಭ ಆಗಲಿ. ಸರ್ಕಾರ ಒಂದೇ ಒಳ ಸದಾಶಿವ ಆಯೋಗ ಯಾಕೆ ಮಾಡಿದ್ರು ನೋಡ್ರಿ, ಯಾವುದೇ ಒಂದು ಸರ್ಕಾರ ಮಾಡಬೇಕಂತ ಸರ್ಕಾರ ಸಂವಿಧಾನಬದ್ಧವನ್ನು ಮಾಡಿ ಅದಕ್ಕೆ ಯಾಕೆ ಅದನ್ನು ರಿಜೆಕ್ಟೇ ಮಾಡಿಬಿಟ್ರು ಸಂವಿಧಾನ, ಯಾಕಂದ್ರೆ ಅದು ಸರಿ ಇಲ್ಲ ಅಂತ ಹೇಳಿ. ಆಮೇಲೆ ನ್ಯಾಯಾಧೀಶ ನಾಗಮೋಹನ್ ದಾಸ್ 665 ಮಾಡಿದ್ದಾರೆ. 665 ನಾಗಮೋಹನ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ ನಾಗಮೋಹನ್? 4 ಕ್ಯಾಟಗರಿ ಮಾಡಿದ್ರು. 4 ಕ್ಯಾಟಗರಿ ಮಾಡಿದ್ರು. ಇವರು 5 ಕ್ಯಾಟಗರಿ ಮಾಡಿದ್ರು, ಇವರು 3 ಮಾಡಿದ್ರು. ಅಂದರೆ ಸರ್ಕಾರ ಏನೈತೆ ನ್ಯಾಯಾಧೀಶ ನಾಗಮೋಹನ್ ದಾಸನ್ನು ಇಷ್ಟೆಲ್ಲ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎಲ್ಲರೂ ಮಾಡಿದ್ರೆ ಸರಿಯಾಗಿ ಎಲ್ಲರಿಗೂ ಸಮಬಾಳು ಮತ್ತು ಸಮಪಾಲು ಕೊಡಬೇಕಂತ. ಆದರೆ ಇಲ್ಲೇನಾಯಿತು, ಅಲ್ಲಿ 5 ಇದ್ದದನ್ನು 3 ಮಾಡಿದ್ರು. ಎಲ್ಲಿ ಕೂತ್ ಮಾಡಿದರು? ಅವ್ರ ವರದಿಯನ್ನು ತಿರಸ್ಕಾರ ಮಾಡಬೇಕು ಅಥವಾ ತಗೋಬೇಕು. ಇವತ್ತು ಆ ವರದಿ ಇವರು 3 ಮಾಡಿದ್ದೇನು ಮಾಡಿದಾರಂದ್ರೆ 665 ಸಂವಿಧಾನದೊಳಗೆ ಒಳ ಮೀಸಲಾತಿ ಮಾಡಿ ಅಂತೇಳಿ ಮೊದಲಿದ್ದಿದ್ದಿಲ್ಲ. ಅದನ್ನೇನು ಮಾಡಬೇಕಪ್ಪ ಅಂತಂದ್ರೆ ಕೇಂದ್ರ ಸರ್ಕಾರ ಮಾಡಬೇಕಂತ ಹೇಳಿ. ಆದರೆ ಇ ವಿ ಚೆನ್ನೈ ವರ್ಸಸ್ ಆಂಧ್ರ ಪ್ರದೇಶ ಬಂದಾಗ ಸರ್ಕಾರ ಮಾಡಬಹುದು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾರೆ. ಅದು ಸುಪ್ರೀಂ ಕೋರ್ಟ್ ಏನು ಹೇಳ್ತಂದ್ರೆ ಎಡಿಕ್ವೇಟ್ ಆ್ಯಂಡ್ ಇನ್ಎಡಿಕ್ವೇಟ್ 2 ಮೂರಲ್ಲಿ ಮಾಡಬೇಕು. ಅದರ ಅರ್ಥ ಏನು? ಹಿಂದುಳಿದ ನಾಳೆ ನೀವು ಹೋರಾಟ ಮಾಡಲಿಕ್ಕೆ ನಿಲ್ಲಿಸ್ತೀರಾ ಹೇಗೆ? ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ತೆಗೆದುಕೊಂಡು ಸರ್ಕಾರ ಮತ್ತು ರಾಜ್ಯಪಾಲರಿಗೆ ನೀವು ಕೂಡ ತೆಗೆದುಕೊಂಡಿದ್ದೇವೆ. ಅವರ ನೋವನ್ನು ಅವ್ರ ಮುಂದೆ ಹೇಳಿದ್ದೇವೆ. ನಾವೇ ಯಾಕಂದ್ರೆ ದೊಡ್ಡ ಸಮುದಾಯದ ಸಣ್ಣ ಸೋದರ ತಗೊಂಡು ಹೋಗುವಂಥ ಜವಾಬ್ದಾರಿ ನಮ್ಗೆ ನಮ್ಮ 5% ಸೇರ್ತು. ಆಗಲೇ ಶಿವಶೇಷ ಸರ್ ಕೇಳಿದಂಗೆ 5% ಅಲೆಮಾರಿ ಮತ್ತು ಅರೆ ಅಲೆಮಾರಿ ಹಾಕಿದ್ದಾರೆ. ನಮ್ಮ ಭರಾಟೆಯಲ್ಲಿ ಈಗ ನಾವು ಅವ್ರ ಭರಾಟೆ ಅಂತ ಹೇಳ್ತಿದ್ದೀವಿ. ಡಾಕ್ಟರ್, ಈಗ ಏನಂದ್ರೆ ಇದು ಅಲೆಮಾರಿ ಸಮುದಾಯವನ್ನು ಕನ್ಸಿಡರೇ ಮಾಡಲಿಲ್ಲ ಎಲ್ಲೂ. ಆ ನಿಟ್ಟಿನಲ್ಲಿ ನಾವು ಕೂಡ ಹೇಳ್ತಿದ್ದೇವೆ, ಅವರಿಗೆ ವಿಶೇಷವಾದ ಸ್ಥಾನಮಾನ ಕಲ್ಪಿಸಿದ್ದೇವೆ, ವಿಶೇಷ ಪ್ಯಾಕೇಜ್ ಕೊಟ್ಟು ಕನಿಷ್ಠ ಪಕ್ಷ ಅವ್ರಿಗೆ ಗುರುತಿಸುವಂತ ಪ್ರಯತ್ನ ಆಗಲಿ ಅಂತ ಒಂದು ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಯಾರು ಅಲೆಮಾರಿ ಅಂದ್ರೆ ಯಾರು ಹಿಂದುಳಿದ್ರೆ ಅವರಿಗೆ ಮುಂದೆ ಕೊಡ್ರಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಡೆಸಿಷನ್ ಹಂಗಿದೆ. ಇಲ್ಲಿ ಮಾಡಿಕೊಂಡು ನೀವು ನಿಮ್ಗೆ ತಿಳಿದಂಗೆ ಮಾಡಿದಾರೆ ಅಂದ್ರೆ ಸರ್ಕಾರ ತಿಳಿದಂಗೆ ಮಾಡಿದರೆ ಈ ರೀತಿ ಕೊಟ್ಟರೆ ಬಿಟ್ಟು ಹೋಗುತ್ತೆ. ಯಾಕೆ ಇವರು ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ನೀವು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಸಮುದಾಯದ ಪರವಾಗಿ ನಿಲ್ಲಕತ್ತೀರಿ. ಅವರಿಗೆ ಅವ್ರದ್ದು ಸಮುದಾಯದಲ್ಲಿ ಯಾರು ಒಂದು ಪ್ರೆಸ್ ಮೀಟ್ ಮಾಡೋದು ಗೊತ್ತಿಲ್ಲ, ಒಂದು ವಿಷಯ ತಿಳಿಸೋದು ಗೊತ್ತಿಲ್ಲ, ಒಳ ಮೀಸಲಾತಿ ಇದೇ ಸುತ್ತ ಗೊತ್ತಿಲ್ಲ ಅಂತ ಸಮುದಾಯಗಳಿದ್ದಾರೆ ನೋಡ್ರಿ. ಅದಕ್ಕೆ ಆ ಸಹೋದರ ಅವ್ರು ಯಾರು ಬಿಡ್ರಿ ಇಲ್ಲ, ಆ ನೋವನ್ನು ಅರ್ಥ ಮಾಡ್ಕೊಂಡೆ ಸರ್ ಬಾಯಿ ಮಾಡ್ತಿಲ್ಲ. ನಿಮ್ಮ ಮುಂದೆ ಮಾತಾಡಿದ್ರೆ ಬಾಯಿ ಮಾಡ್ತಕ್ಕಂಥ ಅಲ್ಲ, ಅವರಿಗೆ ಹೇಳ್ತಾರೆ ಬಾ ಅಂತ ಹೇಳ್ತಾರೆ. ನೀವು ಬರ್ಲಿಲ್ಲ ಅಂತ ನಿಮ್ಮ ಪತ್ರಕರ್ತರು ಬಾ ಅಂತ ಹೇಳ್ತೇನೆ. ನೀವು ಬರ್ಲಿಲ್ಲ ಅಂತ ಇಲ್ಲ. ಆದ್ರೆ ಆ ಸಮುದಾಯಗಳಿಗೆ ಜ್ಞಾನ ಇಲ್ಲ, ಆ ಸಮುದಾಯಗಳಿಗೆ ಜ್ಞಾನ ಇಲ್ಲ. ಅದ್ರ ಜೊತೆಗೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಅದನ್ನ ತೆಗೆದುಕೊಂಡು ನೀವು ಗೊತ್ತದೆ ಯಾವ ಥರ ತಂದು ಈಗ ಅವರು ಹುಡುಕಿಕೊಂಡು ಗುರುತಿಸಿ ಮೊನ್ನೆ ನಾವು ಬೆಂಗಳೂರಲ್ಲಿ ಅವರೇ ಸಮುದಾಯದ ಕರೆದಾಗ ಬಂದಂತ ಬರೀ 5 ಜನಕ್ಕೂ ಕೂಡ ಸ್ವಂತ ಖರ್ಚಿಂದ ಬರುವಂತ ಸಾಮರ್ಥ್ಯ ಇರಲಿ, ಸ್ವಂತ ಖರ್ಚಿನ ಬರೋ ಸಾಮರ್ಥ್ಯ ಇರಲಿ. ಅದರಲ್ಲಿ ಒಬ್ಬನೇ ಒಬ್ಬರು FGPA ಆದವರು, ಒಬ್ಬನೇ ಮಾಸ್ಟರ್ಸ್ ಕ್ವಾಲಿಫಿಕೇಶನ್ ಕಾಣದೇ ಇಲ್ಲ. ಅಲ್ಲಿ ಸಮಾಜದ ಪರವಾಗಿ ತಾವುಗಳು ಧ್ವನಿ ಎತ್ತಬೇಕು. ಎತ್ತದೇ ಇದ್ದರೆ ಮುಂಬರುವ ದಿನಗಳ ಸಮಾಜ ಒಕ್ಕಟ್ಟಿನ ಒಂದು ನಿರ್ಣಯ ತೆಗೆದುಕೊಂಡು ಪ್ರತಿಕೂಲವಾದ ಪರಿಣಾಮವನ್ನು ತಾವುಗಳು ಎದುರಿಸಬೇಕಾಗ್ತದೆ ಎಂಬ ಎಚ್ಚರಿಕೆ ಕೂಡ ಮಾಧ್ಯಮ ಮಿತ್ರ ಮುಖೇನ ಆ ಎಲ್ಲ ಶಾಸಕ ಮಹನೀಯರಿಗೆ ತಿಳಿಸಲು ಇಚ್ಛೆ ಪಡ್ತೇವೆ. ಒಟ್ಟಾರೆ ನಮಗೆ ದಲಿತ ಸಮುದಾಯಗಳ ಐಕ್ಯತೆ ಮುಖ್ಯ. ಎಲ್ರಿಗೂ ಸಮಾಜದ ಪ್ರಮುಖ ವಾಹಿನಿಯಲ್ಲಿ ಬರುವಂತೆ ಆಗಬೇಕು ಎಂಬ ಸದಭಿಲಾಷೆ ನಮ್ಮದೂ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ವಿಶೇಷ ಯೋಜನೆಗಳನ್ನು, ವಿಶೇಷ ಪ್ಯಾಕೇಜ್ಗಳನ್ನು ಘೋಷಣೆ ಮಾಡ್ತಂಥ ಭರವಸೆಯಿಂದ ಮತ್ತೊಮ್ಮೆ ಸರ್ಕಾರ ನಿರ್ಧಾರವನ್ನು ತುಂಬು ಹೃದಯದಿಂದ ಒಕ್ಕೊರಲಿಂದ ಸ್ವಾಗತ ಮಾಡ್ತೇವೆ, ಬೆಂಬಲ ನೀಡ್ತೇವೆ. ನಾಳೆ ನೀವು ಹೋರಾಟ ಮಾಡಲಿಕ್ಕೆ ನಿಲ್ಲಿಸ್ತೀರಾ ಹೇಗೆ? ಖಂಡಿತವಾಗಿಯೂ ಆ ನಿಟ್ಟಿನಲ್ಲಿ ಅಲೆಮಾರಿ ಮತ್ತು ಅರೆ ಅಲೆಮಾರಿಗಳ ತೆಗೆದುಕೊಂಡು
ಸರ್ಕಾರ ಮತ್ತು ರಾಜ್ಯಪಾಲರಿಗೆ ನೀವು ಕೂಡ ತೆಗೆದುಕೊಂಡಿದ್ದೇವೆ. ಅವರ ನೋವನ್ನು ಅವ್ರ ಮುಂದೆ ಹೇಳಿದ್ದೇವೆ. ನಾವೇ ಯಾಕಂದ್ರೆ ದೊಡ್ಡ ಸಮುದಾಯದ ಸಣ್ಣ ಸೋದರ ತಗೊಂಡು ಹೋಗುವಂಥ ಜವಾಬ್ದಾರಿ ನಮ್ಗೆ ನಮ್ಮ 5% ಸೇರ್ತು ಆಗಲೇ ಶಿವಶೇಷ ಸರ್ ಕೇಳಿದಂಗೆ 5%ಅಲ್ಲೇ ಅಲೆಮಾರಿ ಮತ್ತು ಅಲೆಮಾರಿ ಹಾಕಿದ್ದಾರೆ. ನಮ್ಮ ಭರಾಟೆಯಲ್ಲಿ ಈಗ ನಾವು ಅವ್ರ ಬಲಾಟ ಅಂತ ಹೇಳ್ತಿದ್ದೀವಿ. ಡಾಕ್ಟರ್ ಈಗ ಏನಂದ್ರೆ ಇದು ಅಲೆಮಾರಿ ಸಮುದಾಯವನ್ನು ಕನ್ಸಿಡರೇ ಮಾಡಲಿಲ್ಲ ಎಲ್ಲೂ. ಆ ನಿಟ್ಟಿನಲ್ಲಿ ನಾವು ಕೂಡ ಹೇಳ್ತಿದ್ದೇವೆ, ಅವರಿಗೆ ವಿಶೇಷವಾದ ಸ್ಥಾನಮಾನ ಕಲ್ಪಿಸಿದೆ, ವಿಶೇಷ ಪ್ಯಾಕೇಜ್ ಕೊಟ್ಟು ಕನಿಷ್ಠ ಪಕ್ಷ ಅವ್ರಿಗೆ ಗುರುತಿಸುವಂತ ಪ್ರಯತ್ನ ಆಗಲಿ ಅಂತ ಒಂದು ಅದನ್ನೇ ಹೇಳ್ತಾ ಇರೋದು. ಅಂದ್ರೆ ಯಾರು ಅಲೆಮಾರಿ ಅಂದ್ರೆ ಯಾರು ಹಿಂದುಳಿದ್ರೆ ಅವ್ರಿಗೆ ಮುಂದೆ ಕೊಡ್ರಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಡೆಸಿಷನ್ ಹಂಗಿದೆ. ಆದ್ರೆ ಇಲ್ಲಿ ಎಲ್ಲರೂ ಮಾಡಿಕೊಂಡು ನೀವು ನಿಮ್ಗೆ ತಿಳಿದಂಗೆ ಮಾಡಿದಾರೆ ಅಂದ್ರೆ ಸರ್ಕಾರ ತಿಳಿದಂಗೆ ಮಾಡಿದರೆ ಈ ರೀತಿ ಕೊಟ್ಟರೆ ಬಿಟ್ಟು ಹೋಗುತ್ತೆ. ಯಾಕೆ ಇವರು ಮಾಡ್ಲಿಕ್ಕೆ ಧೈರ್ಯ ಇಲ್ಲ ಅಂತಲ್ಲ. ಅಟ್ಲೀಸ್ಟ್ ನೀವು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಸಮುದಾಯದ ಪರವಾಗಿ ನಿಲ್ಲಕತ್ತೀರಿ. ಅವರಿಗೆ ಅವ್ರದ್ದು ಸಮುದಾಯದಲ್ಲಿ ಯಾರು ಒಂದು ಪ್ರೆಸ್ ಮೀಟ್ ಮಾಡೋದು ಗೊತ್ತಿಲ್ಲ, ಒಂದು ವಿಷಯ ತಿಳಿಸೋದು ಗೊತ್ತಿಲ್ಲ, ಒಳ ಮೀಸಲಾತಿ ಇದೇ ನಡೆಸೋದು ಗೊತ್ತಿಲ್ಲ ಅಂತ ಸಮುದಾಯಗಳಿದ್ದಾವೆ ನೋಡ್ರಿ. ಅದಕ್ಕೆ ಆ ಸೋದರ ಅವ್ರು ಯಾರು ಬಿಡ್ರಿ ಇಲ್ಲ, ಆ ನೋವನ್ನು ಅರ್ಥ ಮಾಡ್ಕೊಂಡೆ ಸರ್ ಬಾಯಿ ಮಾಡ್ತಿಲ್ಲ, ನಿಮ್ಮ ಮುಂದೆ ಮಾಡಿರೋದಕ್ಕೆ ಬಾಯಿ ಮಾಡ್ತಕ್ಕಂಥ ಅಲ್ಲ ಅವರಿಗೆ ಹೇಳಿದಾಗ ಬಾ ಅಂತ ನೀವು ಬರ್ಲಿಲ್ಲ ಅಂತ ನಿಮ್ಮ ಪತ್ರಕರ್ತರು ಬಾ ಅಂತ ಹೇಳುತ್ತೆ. ನೀವು ಬರ್ಲಿಲ್ಲ ಅಂದ್ರೆ ಇಲ್ಲ. ಆದ್ರೆ ಆ ಸಮುದಾಯಗಳಿಗೆ ಜ್ಞಾನ ಇಲ್ಲ, ಆ ಸಮುದಾಯಗಳಿಗೆ ಜ್ಞಾನ ಇಲ್ಲ. ಅದ್ರ ಜೊತೆಗೆ ಒಟ್ಟಾರೆ ಹೇಳ್ಬೇಕು ಅಂತಂದ್ರೆ ಅದನ್ನ ತೆಗೆದುಕೊಂಡು ನೀವು ಗೊತ್ತದೆ ಯಾವ ಥರ ತಂದು ಈಗ ಅವರು ಹುಡುಕಿಕೊಂಡು ಗುರುತಿಸಿ ಮೊನ್ನೆ ನಾವು ಬೆಂಗಳೂರಲ್ಲಿ ಅವರೇ ಸಮುದಾಯದ ಕರೆದಾಗ ಬಂದಂತ ಬರೀ 5 ಜನಕ್ಕೂ ಕೂಡ ಸ್ವಂತ ಖರ್ಚಿಂದ ಬರುವಂತ ಸಾಮರ್ಥ್ಯ ಇರಲಿ, ಸ್ವಂತ ಖರ್ಚಿನ ಬರೋ ಸಾಮರ್ಥ್ಯ ಇರಲಿ. ಅದರಲ್ಲಿ ಒಬ್ಬನೇ ಒಬ್ಬರು BA ಆದವರು, ಒಬ್ಬನೇ ಮಾಸ್ಟರ್ಸ್ ಕ್ವಾಲಿಫಿಕೇಶನ್ ಕಾಣದೇ ಇಲ್ಲ ಅಲ್ಲಿ.